ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಸಮಾಜ ಮತ್ತು ಕಸ, ಸೊಸೈಟಿ ಆ್ಯಂಡ್ ಗಾರ್ಬೇಜ್. ಈ ಟಾಪಿಕ್ ಬಗ್ಗೆ ಮಾತಾಡುವಂತಹ ಕಂಟೆಂಟ್ ತುಂಬ ಇದೆ. ಅದಾದ ನಂತರ ಇದು ಒಂದು ಮುಖ್ಯವಾಗಿರುವಂತಹ ಒಂದು ವಿಷಯ ಆಗಿರುವಂತಹ ಒಂದು ಕಂಟೆಂಟ್ ಆಗಿದೆ. ಸೊ ಏನಿದು ಕಸ ಮತ್ತು ಸಮಾಜ ಅಂತ ಕೇಳಿದ್ರೆ, ಕಸ ಬಂದು ಈಗ ನಮ್ಮ ಒಂದು ಇಂಡಿಯಾನ ಒಂದು ಔಟರ್ ವ್ಯೂವಿಂದ ನೋಡೋದಾದರೆ ಒಂದು ಗಾರ್ಬೇಜ್ಗಳಿಂದ ಕೂಡಿರುವಂತಹ ದೇಶ ಅಂತ ಕ್ಲಿಯರ್ ಆ್ಯಂಡ್ ಸಿಂಪಲ್ ಆಗಿ ಹೇಳುವಂತಹ ಅನ್ಯ ದೇಶಗಳು ತುಂಬ ಇದೆ. ಒಂದು ಫಾರಿನ್ ಪರ್ಸ್ಪೆಕ್ಟಿವಿಂದ ನೋಡಿದಾಗ ಇಂಡಿಯಾನಲ್ಲಿ ಕಸ ಬಿಸಾಕುವವರ ಸಂಖ್ಯೆ ಜಾಸ್ತಿ ಇದೆ, ಕಸವನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾ ಇಲ್ಲ, ಅದಾದಮೇಲೆ ಇಂಡಿಯಾ ಬಂದು ಕ್ಲೀನ್ ಆಗಿಲ್ಲ. ಸೊ ಈ ಥರ ಎಲ್ಲ ಒಪಿನಿಯನ್ಸು ಬರ್ತಾ ಇದೆ. ಇದಕ್ಕೆ ಕಾರಣನೂ ಅದಾದ ನಂತರ ಇದರ ಪರಿಣಾಮವನ್ನು ನಾವು ಪ್ರತಿದಿನ ನೋಡ್ತಾನೆ ಇದ್ದೀವಿ. ಅದಾದಮೇಲೆ ಒಂದು ಫಾರಿನ್ ಕಂಟ್ರೀಸಿಂದ ಬರುವಂತಹ ಪೀಪಲ್ಸ್ ಅವರು ಅವರ ದೇಶವನ್ನು ಬಿಟ್ಟು ನಮ್ಮ ದೇಶವನ್ನು ಬಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದು ನೋಡ್ತಾರೆ. ಬಂದು ನೋಡಿದಾಗ ಇಲ್ಲಿರುವಂತಹ ಸಿಸ್ಟಮ್, ಇಲ್ಲಿರುವಂತಹ ಪರಿಸರವನ್ನು ನೋಡಿ ಅವ್ರಿಗೆ ಅಸಹ್ಯ ಆಗ್ತಾ ಇದೆ, ಅವರಿಗೆ ಕ್ವಶನ್ಸ್ ರೈಸ್ ಆಗ್ತಾ ಇದೆ. ಅದಾದಮೇಲೆ ಅವರು ಏನು ಇಲ್ಲಿರುವಂಥ ಪೀಪಲ್ಸ್ ಎಲ್ಲ ಹೀಗೆ ಇದ್ದಾರಲ್ಲ, ಸೊ ಇವರು ಮೇಲೆ ಬೆಳೀತಾ ಇಲ್ವಲ್ಲ, ಇವ್ರು ಯಾಕೆ ಹೀಗೆ ಇದ್ದಾರೆ ಅಂತ ಅನೇಕ ರೀತಿಯಾದಂತಹ ಒಂದು ಒಪಿನಿಯನ್ನ ಇಟ್ಕೊಂಡು ಅವರು ಅವ್ರ ಕಂಟ್ರಿಗೆ ಹೋಗ್ತಾರೆ ವಾಪಸ್ಸು. ಅಲ್ಲಿ ಹೋಗಿ ಅವರು ಒಪಿನಿಯನ್ನ ಶೇರ್ ಮಾಡ್ತಾರೆ. ಆ ಒಪಿನಿಯನ್ನು ಹಾಗೆ ಬೆಳೆಯುತ್ತೆ. ಅದಾದಮೇಲೂ ನಮ್ಮ ಈ ಇಂಡಿಯಾಯಿಂದ ಕೆಲಸಕ್ಕೋ ಯಾವುದೋ ಒಂದು ವಿಷಯಕ್ಕೋಸ್ಕರ ಪರದೇಶಕ್ಕೆ ಹೋಗ್ತಾರೆ, ಬೇರೆ ದೇಶಕ್ಕೂ ಹೋಗ್ತಾರೆ. ಅಲ್ಲಿ ಹೋಗಿ ನಮ್ಮ ಇಂಡಿಯಾನಲ್ಲಿ ಹೇಗೆ ಗಾರ್ಬೇಜ್ನ ಲಿಟರ್ ಮಾಡ್ತಾರೋ ಅದೇ ರೀತಿ ಹೊರಗಿನ ದೇಶದಲ್ಲೂ ಅದೇ ರೀತಿಯಾಗಿ ಮಾಡುವಂತಹ ವ್ಯಕ್ತಿಗಳು ತುಂಬ ಜಾಸ್ತಿ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ಪಾನ್ ಮಸಾಲ ಎಲ್ಲ ತಿಂದ್ಬಿಟ್ಟು ರೋಡಲ್ಲಿ ಎಲ್ಲೆಲ್ಲಂದರೆ ಅಲ್ಲಿ ಉಗಿಯೋದು, ಆ ಥರ ಎಲ್ಲ ಮಾಡುವಂತಹ ವ್ಯಕ್ತಿಗಳನ್ನು ನೋಡಿದ್ರೆ ಫಾರಿನರ್ಸ್ಗೆ ಕೋಪ ಬರುತ್ತೆ. ಇದು ನಿಮ್ಮ ದೇಶ ಅಲ್ಲ, ಇದು ಈ ಥರ ಮಾಡೋಕ್ಕೆ ಅಂತ ಅವರು ಆಬ್ವಿಯಸ್ ಆಗಿ ಮಾತಾಡ್ತಾರೆ. ಅದರ ಒಂದು ಪರಿಣಾಮ ಬಂದು ನಮ್ಮ ಒಂದು ಇಂಡಿಯನ್ ಪೀಪಲ್ ಮೇಲೆ ಅದೊಂದು ಇಲ್ಲಿರುವಂಥ ವ್ಯಕ್ತಿಗಳೆಲ್ಲ ಹೀಗೇನೆ, ಇಲ್ಲಿರುವಂತಹ ಜನರೆಲ್ಲ ಹೀಗೆ ಮಾಡ್ತಾರೆ, ಇವ್ರಿಗೆ ಒಂದು ಕರೆಕ್ಟಾಗಿರುವಂತಹ ಸಂಸ್ಕಾರ ಇಲ್ಲ ಅನ್ನುವಂಥದ್ದು ಅವ್ರಿಗಿನ್ನ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಆ ಥರ. ಸೊ ಈವನ್ ಸೋಷಿಯಲ್ ಮೀಡಿಯಾನಲ್ಲೂ ಅನೇಕ ರೀತಿಯಾದಂತಹ ಕಂಟೆಂಟ್ಸು ಬರ್ತಾನೆ ಇದೆ. ಅದಕ್ಕೆ ಪರ ವಿರೋಧ ಮಾತಾಡ್ತಾ ಇರುವಂತಹ ಸಂಖ್ಯೆನೂ ಜಾಸ್ತಿ ಇದೆ. ಅದಾದಮೇಲೆ ನಮ್ಮ ದೇಶದಲ್ಲಿರುವಂಥ ಜನರ ತಪ್ಪು ನಡವಳಿಕೆಗಳು ಜಾಸ್ತಿ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಏಕೆಂದರೆ ಅವರು ಒಂದು ನಂಬಿಕೆ, ಒಂದು ಧರ್ಮದ ವಿಚಾರವನ್ನು ಒಳಗಡೆ ತಂದು ಅವರು ಈ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ. ಇದು ಒಂದು ವಿಪರ್ಯಾಸಕರವಾಗಿರುವಂತಹ ಒಂದು ಅಂಶ. ಹೇಗೆ ಅಂತ ಕೇಳಿದ್ರೆ, ರೀಸೆಂಟ್ ಲಾಸ್ಟ್ ಇಯರು ಹೀಗೆ ನೋಡ್ತಾ ಇದ್ದೆ, ಲಂಡನ್ನಲ್ಲಿ ಥೇಮ್ಸ್ ರಿವರು ಇದೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಗಣೇಶನ ವಿಗ್ರಹನ ಹೋಗಿ ಆ ನದಿಯಲ್ಲಿ ಬಿಡೋದು, ಆ ಥರ ಎಲ್ಲ ಏನೋ ಮಾಡ್ತಾ ಇದ್ರು. ಅದನ್ನು ನೋಡಿದಾಗ ಅದಕ್ಕೆ ತುಂಬ ಜನ ಪರನೂ ಮಾತಾಡಿದ್ರು, ವಿರೋಧವಾಗೂ ಮಾತಾಡಿದ್ರು. ಫಾರಿನರ್ಸ್ಗೆಲ್ಲ ಅದು ಒಂದು ಶಾಕ್ ಥರ ಕಾಣಿಸ್ತಾ ಇತ್ತು. ಸೊ ಆ ಥರ ಅಲ್ಲಿ ಏನು ನಡೀತಾ ಇದೆ, ಅಲ್ಲಿ ಕಸ ಎತ್ಕೊಂಡು ಹೋಗಿ ಹಾಕ್ತಾ ಇದ್ದಾರೆ. ಫಾರಿನರ್ ಆಸ್ಪೆಕ್ಟಿಂದ ನೋಡೋದಾದರೆ ನಿಮ್ದಿದ್ದಾರೆ ಅದೊಂದು ವಿಗ್ರಹ, ಅದಕ್ಕೊಂದು ಇದಿದೆ, ಅದಕ್ಕೆ ಒಂದು ಧರ್ಮ ಇದೆ, ಅದಕ್ಕೊಂದು ಕತೆ ಇದೆ, ಅದಕ್ಕೆ ಒಂದು ಬಿಲೀಫ್ ಇದೆ ಅಂತ ನೀವು ನೋಡ್ತೀರಾ. ಬಟ್ ಅಲ್ಲಿ ನೋಡಿದ್ರೆ ಅದು ಒಂದು ಆಬ್ಜೆಕ್ಟ್ ಅಷ್ಟೇ. ಆ ಆಬ್ಜೆಕ್ಟ್ ಎತ್ಕೊಂಡೋಗಿ ನೀರಿಗೆ ಹಾಕ್ತಾ ಇದ್ದಾರೆ. ನೀರಿಗೆ ಹಾಕಿದ್ರೆ ನೀರು ಹಾಳಾಗೋಗುತ್ತೆ ಅಂತ ಅವ್ರಿಗೆ ಗೊತ್ತು. ಅದನ್ನು ಬಿಸಾಕೋರು ಯಾರು, ಅದನ್ನು ಎತ್ಕೊಂಡೋಗಿ ಅದನ್ನು ತಿರ್ಗಿ ಅದನ್ನು ಪ್ರೋಸೆಸ್ ಮಾಡೋರು ಯಾರು? ಈ ಥರ ಅಲ್ಲಿ ಇದೆ, ಇಲ್ಲಿ ಈ ಥರ ಇದೆ.
ಸೊ ಆ ಥರ ಎಲ್ಲ ನೋಡಿದಾಗ ಒಪಿನಿಯನ್ನು ಮ್ಯಾಟ್ರ್ ಆಗುತ್ತೆ. ಒಪಿನಿಯನ್ ಅನ್ನೋದಕ್ಕಿಂತ ನಮ್ಮ ಒಂದು ಗ್ಲೋಬಲ್ ಪರ್ಸ್ಪೆಕ್ಟಿವ್ನ ನಾವು ಬೆಳೆಸ್ಕೊಳ್ಬೇಕು ಆಗಿರುವಂಥ ಅಂಶ ಜಾಸ್ತಿ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇಂಡಿಯಾನಲ್ಲಿರುವಂಥ ವ್ಯಕ್ತಿಗಳು ಒಂದು ಧರ್ಮ, ಒಂದು ನಂಬಿಕೆ, ಅದನ್ನು ಮಾತ್ರ ನಂಬಿಕೊಂಡು ಆ ಒಂದು ಚಿಕ್ಕ ಚೌಕಟ್ಟಲ್ಲೇ ಬದುಕ್ತಾ ಇದ್ರು ಅಂದರೆ ಅವ್ರು ಮಾಡ್ತಾ ಇರುವಂಥ ಒಂದು ಪ್ರಾಬ್ಲಮ್, ಅವರಿಂದ ಉಂಟಾಗ್ತಾ ಇರೋಂಥ ಒಂದು ಪ್ರಾಬ್ಲಮ್ ಬಂದು ಅದು ಗ್ಲೋಬಲ್ವರೆಗೂ ಅದು ಪ್ರಾಬ್ಲಮ್ಮು ಇನ್ಕ್ರೀಸ್ ಆಗೋಗುತ್ತೆ. ಅವರ ಒಂದು ಆಚಾರ ವಿಚಾರ ಬಂದು ಅದು ಅವ್ರಿಗೆ ಮಾತ್ರ ಸೀಮಿತ ಆಗಿದ್ರೆ ಯಾರು ಮಾತಾಡಲ್ಲ. ಬಟ್ ಅವ್ರು ಮಾಡೋವಂಥ ಆಚಾರ ವಿಚಾರ ಬಂದು ಬೇರೆಯವ್ರಿಗೂ ತೊಂದರೆ ಆಗುವಂಥದ್ದಾಗಿದ್ದರೆ ಹೊರಗಿನವರು ಮಾತಾಡ್ತಾರೆ. ಸೊ ಆ ಥರ. ಓಕೆ, ನಾನೀಗ ಕಸದ ಬಗ್ಗೆ ಮಾತಾಡೋಕ್ಕೆ ಬಂದೆ ಅಲ್ಲೋ. ಈ ಕಸ ಯಾಕೆ ಇದರ ಬಗ್ಗೆ ಮಾತಾಡಬೇಕು ಅಂತ ಕೇಳಿದ್ರೆ, ಪ್ರತಿದಿನ ಒಂದು ಫ್ಯಾಮ್ಲಿನಲ್ಲಿ 200 ಗ್ರಾಮಿಂದ 1 ಕಿಲೋವರೆಗೂ ಕಸ ಜನ್ರೇಟ್ ಆಗ್ತಾ ಇದೆ. ನಮ್ಮ ದೇಶದ ಜನಸಂಖ್ಯೆ ಬಂದು ಸುಮಾರು ಕೋಟಿ ಇದೆ. ಸೊ ಆಗ ನೋಡಿದಾಗ ಒಂದು ಮನೆಯಿಂದ ಅಷ್ಟು ಕಸ ಜನ್ರೇಟ್ ಆಗ್ತಾ ಇದೆ ಅಂದರೆ ಟೋಟಲ್ ಇಂಡಿಯಾನಲ್ಲಿ ಎಷ್ಟು ಕಸ ಜನ್ರೇಟ್ ಆಗ್ತಾ ಇದೆ. ಆ ಕಸನೆಲ್ಲ ಎಲ್ಲಿ ಎತ್ಕೊಂಡೋಗಿ ಬಿಸಾಕ್ತಾ ಇದ್ದಾರೆ. ಬಿಸಾಕ್ದಂಥ ಕಸದಲ್ಲಿ ಏನು ಮಾಡ್ಬೋದು, ಏನಾಗ್ತಾ ಇದೆ, ಅದರ ಪರಿಣಾಮ ಏನು? ಸೊ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರುವಂಥ ವ್ಯಕ್ತಿಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಯಾಕೆಂದರೆ ನಾವೊಂದು ಪ್ರಾಡಕ್ಟನ್ನು ಕನ್ಸ್ಯೂಮ್ ಮಾಡಿದ್ವಿ, ಅದನ್ನ ಎತ್ಕೊಂಡೋಗಿ ಬಿಸಾಕ್ಬಿಟ್ವಿ, ಅದಾದಮೇಲೆ ಅದು ಗೋರ್ಮೆಂಟ್ ನೋಡ್ಕೊಳ್ಳುತ್ತೆ, ಅದು ಗೋರ್ಮೆಂಟ್ ಕೆಲಸ ಅಂದ್ಬಿಟ್ಟು ಆರಾಮಾಗಿ ತಮ್ಮ ಕೆಲಸ ಮಾಡಿಕೊಂಡು ಜೀವನ ನಡ್ಸ್ಕೊಂಡು ಹೋಗ್ತಾ ಇರೋರ ಸಂಖ್ಯೆ ತುಂಬ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್, ರೋಡಲ್ಲಿ ಒಂದು ಟೀ ಕುಡಿದ್ಬಿಟ್ಟು ಆ ಕಪ್ನಲ್ಲೇ ರೋಡಲ್ಲಿ ಬಿಸಾಕ್ಬಿಡೋದು, ಈ ಥರ ಎಲ್ಲ ಮಾಡ್ತಾರೆ. ವ್ಯಕ್ತಿಗಳನ್ನ ಹೋಗಿ ಕೇಳಿದ್ರೆ ಅದು ಗೋರ್ಮೆಂಟ್ ಕೆಲಸ, ಅವ್ರು ಬಂದು ಸ್ವೀಪ್ ಮಾಡ್ಕೊಂಡು ಹೋಗ್ತಾರೆ, ಅದು ಕಾರ್ಪೊರೇಷನ್ ಕೆಲಸ ಅಂತ ಹೇಳ್ಕೊಂಡು ಅವರು ಆ ಕಸನ ಲಿಟರ್ ಮಾಡ್ಬಿಟ್ಟು ಹೋಗೋವ್ರ ಸಂಖ್ಯೆ ಜಾಸ್ತಿ ಇದೆ. ಬಟ್ ಫ್ಯಾಕ್ಟ್ ಏನು, ಯಾವುದು ನಿಜವಾದ ಪರಿಸ್ಥಿತಿ ಅಂತ ಕೇಳಿದ್ರೆ, ನಮ್ಮ ಗೌರ್ಮೆಂಟಿನ ಕೈಯಲ್ಲಿ ನೀವು ಬಿಸಾಕ್ತಾ ಇರುವಂಥ ಕಸ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಗೌರ್ಮೆಂಟು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲದೆ ಇರೋದ್ರಿಂದ ಅದನ್ನು ಎತ್ಕೊಂಡೋಗಿ ಡಂಪ್ ಮಾಡ್ತಾ ಇದ್ದಾರೆ. ಕಸವನ್ನು ಡಂಪ್ ಮಾಡ್ತಾ ಇದ್ದಾರೆ. ಆ ಡಂಪ್ ಮಾಡಿರುವಂಥ ಕಸವನ್ನು ಯಾವುದೇ ರೀತಿಯಾದಂಥ ಪ್ರೋಸೆಸ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಸೊ ಅದು ದಿನದಿಂದ ದಿನಕ್ಕೆ ಅದು ಹೆಚ್ಚಾಗ್ತಾ ಇರೋದ್ರಿಂದ ಕಸದ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಸೊ ಡಂಪ್ ಮಾಡಿದ ಕಸದಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಅದನ್ನು ರೀಸೈಕಲ್ ಮಾಡೋದಕ್ಕೂ ಆಗಲ್ಲ, ಅದನ್ನು ಹಾಗೇನೂ ಇಟ್ಕೊಳ್ಳೋದಕ್ಕಾಗಲ್ಲ. ಅದರಿಂದ ತೊಂದರೆಗಳು ಜಾಸ್ತಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲೇ ನೀವು ಉತ್ಪತ್ತಿ ಮಾಡಿರುವಂಥ ಕಸವನ್ನು 1 ತಿಂಗಳು ನೀವು ಹಾಗೆ ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಮನೆಯಲ್ಲಿ ಸ್ಮೆಲ್ ಬರುತ್ತೆ, ಮನೆಯಲ್ಲಿ ನೊಣಗಳು ಬರುತ್ತೆ, ಅನೇಕ ರೀತಿಯಾದಂಥ, ಅದು ಹಾಗೆ ಬಿಟ್ಟು ಅಂದರೆ ಅದರಿಂದ ಅನೇಕ ರೀತಿಯಾದಂತಹ ಬ್ಯಾಕ್ಟೀರಿಯಾ ಜನ್ರೇಟ್ ಆಗುತ್ತೆ. ಸೊ ಅದರ ನಿಯರ್ ಬೈ ಹೋದರೆ ನಿಮಗೂ ಯಾವುದೋ ರೀತಿಯಾದಂಥ ಇನ್ಫೆಕ್ಷನ್ ಆಗೋದಕ್ಕೂ ಚಾನ್ಸಸ್ ಇದೆ. ಅದಾದಮೇಲೆ ನೀವು ರೋಗ ಪೀಡಿತರಾಗ್ತೀರಾ. ಈ ಥರ ಎಲ್ಲ ತುಂಬ ಆಗುತ್ತೆ ಅಲ್ವಾ. ಅದು ಏನು, ನಿಮ್ಮ ಮನೆಯಲ್ಲಿ ಜನ್ರೇಟ್ ಆಗಿರುವಂಥ ಒಂದು ಕಸದಿಂದ. ಅದೇ ರೀತಿ ಒಂದು ಲಾರ್ಜ್ ಅಮೌಂಟ್, ಮಿಲಿಯನ್ಸ್ ಆಫ್ ಟನ್ಸ್ ಆಫ್ ಕಸದಲ್ಲಿ ಇನ್ನು ಎಷ್ಟು ರೀತಿಯಾದಂತಹ ಒಂದು ತೊಂದರೆಗಳು ಉದ್ಭವ ಆಗ್ಬೋದು, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ನೋಡಬೇಕು. ಓಕೆ, ಎರಡನೇ ಪಾಯಿಂಟ್ ಬಂದು, ಅವರು ಕಸವನ್ನು ಡಂಪ್ ಮಾಡ್ತಾ ಇದ್ದಾರಲ್ಲ, ಇದರಲ್ಲಿ ಏನು ಒಂದು ತೊಂದರೆ ಅಂತ ನೀವು ಕೇಳಿದ್ರೆ, ನಾನು ಈ ವಿಚಾರದಲ್ಲಿ ನಿಮಗೆ ಒಂದು ಚಿಕ್ಕದಾಗಿ ಒಂದು ಅಡ್ವೈಸ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಅಂದರೆ, ಯಾವ ರೀತಿಯಾದಂತಹ ಕಸ ನಾವು ಬಿಸಾಕ್ತಾ ಇದ್ದೀವಿ ಅಂತ ಕೇಳೋದಾದರೆ, ಕಸದ ಒಂದು ಕಾಂಪೋಸಿಷನ್. ಆ ಕಾಂಪೋಸಿಷನ್ ಇನ್ ದ ಸೆನ್ಸ್, ಕಸದಲ್ಲಿ 2 ಥರ ವಿಧಾನ ಇದೆ, 3 ಥರ ವಿಧಾನ ಇದೆ. ನಾನು ಸಿಂಪಲ್ ಆಗಿರೋದನ್ನು ಹೇಳ್ತೀನಿ. ಮೊದಲನೇದು ಬಂದು ಡಿಗ್ರೇಡೇಬಲ್, ಎರಡನೇದು ಬಂದು ನಾನ್ ಡಿಗ್ರೇಡೇಬಲ್. ಈ ಡಿಗ್ರೇಡೇಬಲ್ ಕಸವನ್ನು ನಾವು ರೀಸೈಕಲ್ ಮಾಡ್ಬೋದು. ಅದರಿಂದ ಯಾವುದೇ ರೀತಿಯಾದಂಥ ಪ್ರಕೃತಿಗೆ ಹಾನಿ ಆಗದಿರುವಂಥ ಕಸಗಳು ಡಿಗ್ರೇಡೇಬಲ್ ಕ್ಯಾಟಗರಿಗೆ ಬರುತ್ತೆ. ಅದ್ರ ಆಪೋಸಿಟ್ ಬಂದು ನಾನ್ ಡಿಗ್ರೇಡೇಬಲ್ ಅಷ್ಟೇ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಗೌರ್ಮೆಂಟಲ್ಲಿ ಈ ಕಸವನ್ನು ಹ್ಯಾಂಡಲ್ ಮಾಡೋಕ್ಕಾಗದೆ ಎತ್ಕೊಂಡೋಗಿ ಒಂದು ಕಡೆ ಡಂಪ್ ಮಾಡ್ತಾ ಇದ್ದಾರಲ್ಲ,
ಆ ಕಸದಲ್ಲಿ ಮ್ಯಾಕ್ಸಿಮಮ್ ಬಂದು ನಾನ್ ಡಿಗ್ರೇಡೇಬಲ್ ಆಗೇ ಇದೆ. ಬಟ್ ಅದರ ಜೊತೆ ಈ ಡಿಗ್ರೇಡೇಬಲ್ ಕಸನು ಮಿಕ್ಸ್ ಆಗಿದೆ. ಅದರಿಂದ ಈ ಕಸ ಬಂದು ಕರೆಕ್ಟಾಗಿ ಒಂದು ಪ್ರಾಪರಾಗಿ ಅದು ಒಂದು ವಿಲೇವಾರಿ ಆಗ್ತಾ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಯಾಕೆ ಅಂತ ಕೇಳಿದ್ರೆ, ನಾವು ನಮ್ಮ ಮನೆಯಲ್ಲಿ ಬಿಸಾಕ್ತಾ ಇರುವಂಥ ಕಸ ಎಲ್ಲನೂ ಒಂದೇ ಇದರಲ್ಲಿ ಹಾಕಿ ಅದನ್ನ ಎತ್ಕೊಂಡೋಗಿ ಬಿಸಾಕ್ಬಿಡ್ತೀವಿ. ಆದರೆ ಗೌರ್ಮೆಂಟಲ್ಲಿ ಅಂದರೆ ಕಸವನ್ನು ವಿಲೇವಾರಿ ಮಾಡುವಂಥ ಜನ ಅದನ್ನು ಬೇರ್ಪಡಿಸ್ಬೇಕಲ್ವ, ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಒಂದು ಮಷೀನಲ್ಲೂ ಅಷ್ಟು ಒಂದು ಕರೆಕ್ಟಾಗಿ ಅದನ್ನು ಸೆಪ್ರೇಟ್ ಮಾಡಿ ಯಾವುದು ಡಿಗ್ರೇಡೇಬಲ್ ಯಾವುದು ನಾನ್ ಡಿಗ್ರೇಡೇಬಲ್ ಕಸನ ಸಪ್ರೇಟ್ ಮಾಡಿ ಇದು ಮಾಡೋದಕ್ಕೆ ಆಗ್ತಾ ಇಲ್ಲ. ಆಗಿರೋದ್ರಿಂದ ಅವರು ಆದಷ್ಟು ಕೆಲವು ಮ್ಯಾನ್ಯುಯಲ್ ಆಗಿ ಬೈ ವರ್ಕರ್ಸ್ ಮೂಲಕ ಇದು ಮಾಡಿಸ್ತಾ ಇದ್ದಾರೆ, ಸೆಪ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಅದು ಒಂದು ಸಮ್ ಎಕ್ಸ್ಟೆಂಟ್ವರೆಗೂ ಮಾತ್ರ ಅದು ಕೆಲಸ ಮಾಡ್ತಾ ಇದೆ. ಇನ್ನು ಮಿಕ್ಕಿದ್ದು ಮಿಕ್ಸ್ ಅದನ್ನೆಲ್ಲ ಅದು ಹಾಗೇನೆ ಅವರು ಕಸವನ್ನು ಬಿಸಾಕ್ತಾ ಇದ್ದಾರೆ. ಸೊ ಈ ಥರ ಆಗ ನೋಡಿದಾಗ ಒಂದು ಡ್ರೈ ಕಸ ಒಂದು ನಾನ್ ಡಿಗ್ರೇಡೇಬಲ್ ಐಟಮ್ ಜೊತೆ ವೆಟ್ ವೇಸ್ಟನ್ನು ಸೇರ್ಕೊಳ್ಳೋದ್ರಿಂದ ಅದು ನೋಡೋಕ್ಕೆ ಸ್ವಲ್ಪ ಅಸಹ್ಯಕರವಾಗಿರುತ್ತೆ. ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅದರಿಂದ ಯಾವುದೋ ಒಂದು ಕರೆಕ್ಟಾಗಿ ಒಂದು ಪ್ರೋಸೆಸ್ಗೆ ನೆಕ್ಸ್ಟ್ ಮೂವ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ಒಂದು ಹರ್ಡಲ್ ಇದೆ, ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ. ಸೊ ಆ ಪ್ರಾಬ್ಲಮ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಆ ಥರ. ಓಕೆ, ಈ ಕಸದಿಂದ ಒಂದು ನಿಮಿಷ. ಈ ಥರ ಕಸ ಬಂದು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗಿರೋದ್ರಿಂದ ಅದರ ಒಂದು ಔಟ್ಕಮ್ಮು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಒಂದು ನೆಗೆಟಿವ್ ಆಗಿ ಹುಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಈ ಥರ ಅದಾದ ಮೇಲೆ ಗೌರ್ಮೆಂಟಿಂದ ಕೆಲವು ಇನಿಷಿಯೇಟಿವ್ ಎಲ್ಲ ತಗೊಂಡು ಮಾಡಿದ್ದಾರೆ ಅಲ್ವಾ, ಸ್ವಚ್ಛ ಭಾರತ್ ಅಭಿಯಾನ್, ಆಮೇಲೆ ಈ ಪ್ಲಾಸ್ಟಿಕ್ ಬ್ಯಾನ್ಸ್ ಎಲ್ಲ ಕವರ್ ಬ್ಯಾನ್ ಮಾಡೋದು, ಆ ಥರ ಎಲ್ಲ ಏನೇನೋ ಮಾಡಿದ್ದಾರೆ. ಬಟ್ ಅದು ಎಷ್ಟು ಎಫೆಕ್ಟಿವ್ ಆಗಿಲ್ಲ. ಯಾಕೆಂದರೆ ಬರೀ ಕವರ್ ಮಾತ್ರ ಬ್ಯಾನ್ ಮಾಡಿಬಿಟ್ವಿ ಅಂದರೆ ಹೊರಗಡೆ ನಾವು ಬೇರೆ ಏನು ಕನ್ಸ್ಯೂಮ್ ಮಾಡ್ತಾ ಇಲ್ವ, ಅದರಲ್ಲಿ ಬರ್ತಾ ಇರುವಂಥ ಕವರಿನ ಕಂಟೆಂಟ್ ಏನು ಅದನ್ನೆಲ್ಲ ನೋಡಿದಾಗ ಅದೂ ಒಂದು ಕಸನೇ. ಸೊ ಈ ಥರ ಆದಮೇಲೆ ನಂಬಿಕೆ, ದೇವ್ರ ಮೇಲೆ ನಂಬಿಕೆ ಇರೋವಂಥವ್ರು, ಅದಾದಮೇಲೆ ಒಂದು ಯಾವುದೋ ಒಂದು ಬಿಲೀಫ್ ಇಟ್ಕೊಂಡಿರೋವಂಥವರೆಲ್ಲ ಒಳ್ಳೊಳ್ಳೆ ಜಾಗಗಳಿಗೆ ಹೋಗ್ತಾರೆ, ಅಲ್ಲಿ ಅವ್ರ ಕೆಲಸವನ್ನು ಮಾಡ್ತಾರೆ. ಆದ ಕೆಲಸ ಮುಗಿದ ಮೇಲೆ ಅಲ್ಲೇ ಕಸನೆಲ್ಲ ಅಲ್ಲಲ್ಲೇ ಸಿಕ್ಕಿದ ಕಡೆ ಎಸ್ಬಿಟ್ಟು ಹೋಗ್ಬಿಡೋದು. ಎಲ್ಲೋ ಒಂದು ಕಡೆ ಊಟ ಮಾಡೋಕ್ಕೆ ಹೋಗ್ತಾರೆ, ಎಲ್ಲೋ ಒಂದು ಕಡೆ ಒಂದು ಟ್ರಾವೆಲ್ ಮಾಡೋಕ್ಕೆ ಹೋಗ್ತಾರೆ, ಅಲ್ಲಿ ಗಾಡಿ ನಿಲ್ಲಿಸ್ತಾರೆ, ತಿಂತಾರೆ, ತಿಂದಾದ್ಮೇಲೆ ಪ್ಲೇಟು ಲೋಟ ಅದನ್ನೆಲ್ಲ ಅಲ್ಲಲ್ಲೇ ಬಿಸಾಕ್ಬಿಡ್ತಾರೆ. ಕೆಲವರು ಎಲ್ಲೋ ರೈಲ್ವೆನಲ್ಲಿ ಹೋಗ್ತಾ ಇರ್ತಾರೆ, ಹಂಗೆ ತಿಂತಾರೆ, ಅಲ್ಲೇ ಹಂಗೆ ಕಿಟಕಿಯಿಂದನೇ ಎಲ್ಲ ಬಿಸಾಕ್ಬಿಡೋದು. ಅದಾದಮೇಲೆ ಸಿಕ್ಕಿದ ಕಡೆ ಒಂದಕ್ಕೆ ಹೋಗೋದು, ಏನೇನೋ ಮಾಡ್ತಾ ಇದ್ದಾರಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ಜನರಿಗೆ ಬಂದು ಕೆಲವು ಸಿವಿಕ್ ಸೆನ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಇದೆ. ಅದನ್ನು ನಾವು ಸ್ವಲ್ಪ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನೀವು ಮಾಡೋ ಒಂದು ತೊಂದರೆಯಿಂದ ಗೌರ್ಮೆಂಟ್ ಮೇಲೆ ಅದನ್ನು ದೂಷಣೆ ಮಾಡಿಬಿಟ್ಟು ನೀವು ತಪ್ಪಿಸ್ಕೊಡೋದು ಅದು ಸರಿಯಲ್ಲ. ಇನ್ಫ್ಯಾಕ್ಟ್ ಓದಿರುವಂಥ ಜನರೇ ಈ ಥರ ತಪ್ಪುಗಳನ್ನು ಮಾಡ್ತಾ ಇರೋದನ್ನು ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಅಂದರೆ ನೀವು ಮಾತ್ರ ಬದುಕಿ ಬಾಳ್ಬಿಟ್ರೆ ಸಾಕಲ್ಲ, ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೂ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಬದುಕೋದಕ್ಕೆ ಅಂದರೆ ಅವ್ರಿಗೇನೋ ಒಂದು ಜೀವ ಕೊಟ್ಬಿಟ್ಟು ಒಂದು ಎಜುಕೇಷನ್ ಕೊಟ್ಬಿಟ್ಟು ನಮ್ಮ ಕೆಲಸ ಮುಗಿದೋಯ್ತು ಅನ್ನೋದಲ್ಲ. ನೀವು ಅವ್ರಿಗೋಸ್ಕರ ಒಂದು ಉತ್ತಮವಾಗಿರುವಂಥ ಪರಿಸರವನ್ನು ಕೊಡುವಂತಹ ಒಂದು ಅಂಶನೂ ತುಂಬ ಮುಖ್ಯವಾಗಿದೆ. ಯಾಕೆಂದರೆ ಎಜುಕೇಷನ್ನು, ಒಂದು ಒಳ್ಳೆ ಫುಡ್ಡು, ಒಂದು ಒಳ್ಳೆ ಕ್ಲೋತಿಂಗು, ಒಂದು ಒಳ್ಳೆ ಶೆಲ್ಟರ್ ಕೊಟ್ಬಿಟ್ರೆ ನಮ್ಮ ಕೆಲಸ ಮುಗಿದೋಯ್ತು ಅನ್ನೋರ ಸಂಖ್ಯೆ ತುಂಬ ಜಾಸ್ತಿ ಇದೆ. ಬಟ್ ನಿಮ್ಮ ಥರನೇ ಹೊರಗಿನ ಪ್ರಪಂಚದಲ್ಲಿರುವಂತಹ ವ್ಯಕ್ತಿಗಳೂ ಇದ್ದಾರೆ, ಹೊರಗಿನ ಮಕ್ಕಳು ಇದ್ದಾರೆ, ಅವರು ಬದುಕಬೇಕು, ಬಾಳಬೇಕು. ನೀವು ಮಾತ್ರ ಕಸವನ್ನು ಯೂಸ್ ಮಾಡಿ ಅದನ್ನೆಲ್ಲೇ ಬಿಸಾಕ್ಬಿಡ್ತೀರಿ ಅಂದರೆ ಹೊರಗಿನವ್ರಿಗೆ ಅದು ತೊಂದರೆ ಆಗಿ ಕಾಣಿಸುತ್ತೆ. ಇದನ್ನು ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಅಲ್ಲಿ ನೀವು ಊಟ ಮಾಡಬೇಕಾದ್ರೆ ಕೆಲವು ಅಗಳು ಅನ್ನ ಎಲ್ಲ ಬೀಳಿಸಿದ್ದೀರಾ, ಕೆಲವು ಕರ್ರಿ ಸಾಂಬಾರೆಲ್ಲ ಬಿದ್ದೋಗಿದೆ. ನೀವು ಊಟ ಮಾಡಿಬಿಟ್ಟು ಎದ್ದೋಗ್ಬಿಟ್ಟಿದ್ರೆ, ಏನು ಕ್ಲೀನ್ ಮಾಡಿದೆ.
ನೆಕ್ಸ್ಟು ಬಂದು ಕೂತ್ಕೊಂಡು ಊಟ ಮಾಡುವಂಥ ವ್ಯಕ್ತಿಗೆ ಆ ಜಾಗ ಯೋಗ್ಯವಾಗಿ ಕಾಣಿಸುತ್ತಾ? ಯೋಗ್ಯವಾಗಿ ಕಾಣಿಸಲ್ಲ. ಸೊ ಆ ವ್ಯಕ್ತಿ ಬಂದು ಬೇರೆ ಕಡೆ ಹೋಗಿ ಊಟ ಮಾಡ್ತಾರೆ. ಅದೇ ವ್ಯಕ್ತಿನೂ ಅದೇ ಥರನೇ ಮಾಡಿದ್ರು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಮೂರನೇ ವ್ಯಕ್ತಿಗೆ ಆ ಎರಡು ಜಾಗನೂ ಯೋಗ್ಯವಾಗಿರೋ ಕಾಣಿಸಲ್ಲ. ನೆಕ್ಸ್ಟ್ ಆ ವ್ಯಕ್ತಿ ಬೇರೆ ಕಡೆ ಹೋಗ್ತಾನೆ. ಸೊ ಆ ಥರ ಯಾರು ಕ್ಲೀನ್ ಮಾಡಲ್ವೋ ಅಲ್ಲಿವರೆಗೂ ಹೊಸ ಹೊಸ ಜಾಗಗಳನ್ನ ಹುಡ್ಕೊಂಡು ಹೋಗಿ ಲಾರ್ಜ್ ಅಮೌಂಟ್ ಆಫ್ ಸ್ಪೇಸ್ನ ಹಾಳು ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಆಗ್ತಾ ಇದೆ ಈಗ ಸೊಸೈಟಿನಲ್ಲಿ. ಆದ್ದರಿಂದ ನಾವು ನಮ್ಮ ಕೆಲಸವನ್ನು ಕರೆಕ್ಟಾಗಿ ಮಾಡೋಣ. ಅದಾದ ಮೇಲೆ ಸೊಸೈಟಿನಲ್ಲಿ ಚೇಂಜಸನ್ನು ತರೋಣ. ಇದು ಈ ವಿಡಿಯೋವನ್ನ ಸಂದೇಶ ಅಷ್ಟೇ. ಓಕೆ, ಇನ್ನೊಂದು ಸಿಂಪಲ್ ಆಗಿ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬಿಲೀಫ್ ಅನ್ನುವಂಥ ಒಂದು ನಂಬಿಕೆನಲ್ಲಿ ಜನರು ಈ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಏನೇನೋ ಹಾಳು ಮಾಡ್ತಾ ಇದ್ದಾರೆ. ಒಂದು ಹ್ಯೂಮನ್ ರಿಸೋರ್ಸ್ಗೆ ಒಂದು ಹ್ಯೂಮನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ರಿಸೋರ್ಸಸ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಎಲ್ರಿಗೂ ತಿಳಿದಿರೋ ಹಾಗೆ ಗಂಗಾ ರಿವರ್. ಆ ಗಂಗಾ ರಿವರು ಸುಮಾರು ವರ್ಷಗಳ ಹಿಂದೆ ಎಷ್ಟು ಚೆನ್ನಾಗಿತ್ತು, ಇವಾಗ ಹೇಗಿದೆ, ಆಲ್ರೆಡಿ ಡೆಡ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಗಮನನೇ ಕೊಡ್ತಾ ಇಲ್ಲ. ಮಾಡಿದ ಕೆಲಸ ಅವ್ರು ಅದನ್ನೇ ಮಾಡ್ತಾ ಇದ್ದಾರೆ. ಆ ರಿಚುವಲ್ಸ್ನ ಅವ್ರು ಹಂಗೆ ಫಾಲೋ ಮಾಡ್ತಾ ಇದ್ದಾರೆ. ಅದರಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ, ಅವರು ಅನುಕೂಲಕ್ಕೆ ತಕ್ಕಂಗೆ ಅವರು ಆ ರಿಚುವಲ್ಸ್ನ ಅವರು ಮಾಡ್ಕೊಂಡಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್, ನಾವು ಒಂದು ಮದುವೆ ಅನ್ನೋಂಥ ಒಂದು ಸಿಸ್ಟಮ್ ನೋಡಿದ್ರೇ ಅದೆಲ್ಲ ಇವಾಗ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅಲ್ಲಿ ರಿಚುವಲ್ ಅನ್ನೋದು ಒಂದು ಅಂಶವನ್ನು ಸೇರಿಸಿದ್ದಾರೆ ಅಲ್ವಾ? ಅದೇ ರೀತಿ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಇಂಥ ದಿನ ಹಿಂಗೆ ಮಾಡಿದ್ರೆ ಹಿಂಗೆ ಒಳ್ಳೇದು, ಹಿಂಗೆ ಮಾಡಿದ್ರೆ ಹೀಗೆ ಅಂತ ಯಾರೋ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರಿಗೆ ತಿಳಿದ ಮಟ್ಟಂಗೆ ಹೇಳಿರ್ತಾರೆ. ಇವರು ಅದನ್ನೇ ಮಾಡ್ತಾರೆ. ಅದೇ ರೀತಿ ಮಾಡಿ ಲೆಟರ್ ಮಾಡಿ ಆ ಜಾಗವನ್ನು ಹಾಳು ಮಾಡಿಬಿಟ್ಟು ನಮ್ಗೆ ಒಳ್ಳೇದಾಗ್ಬಿಡುತ್ತೆ ಅಂದ್ಕೊಂಡು ಅವರು ಹೊರಟೋಗ್ತಾರೆ. ಬಟ್ ಅಲ್ಲಿ ಜಾಗ ಹಾಳಾಗಿ ಹೋಗ್ತಾ ಇರುತ್ತೆ. ಅದು ಹೇಗೆ ಲಾಜಿಕ್ ಆಗಿದೆ? ನೀವು ಒಂದು ಜಾಗವನ್ನು ಹಾಳು ಮಾಡೋದು, ಒಂದು ಜಾಗವನ್ನು, ಒಂದು ಜೀವಿಯನ್ನು ಕೊಲ್ಲೋದು. ಓಕೆ, ನಾನು ಆ ಟಾಪಿಕ್ಗೆ ಬರಲ್ಲ. ಸೊ ಏನೋ ಒಂದು ಚೆನ್ನಾಗಿರುವಂಥ ಜಾಗವನ್ನು ಹಾಳು ಮಾಡಿ, ಚೆನ್ನಾಗಿರುವಂಥ ವಸ್ತುವನ್ನು ಹಾಳು ಮಾಡಿ, ಚೆನ್ನಾಗಿರುವಂಥ ಒಂದು ವಿಷಯವನ್ನು ಹಾಳು ಮಾಡಿ ನಮಗೆ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ನಂಬಿಕೆ ನಿಮ್ಗೆ ಹೇಗೆ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನಿಮ್ಮ ಒಂದು ಧರ್ಮ, ನಿಮ್ಮ ಒಂದು ನಂಬಿಕೆ ಸ್ವಲ್ಪ ತಪ್ಪಾಗಿದೆಯೇನೋ ಅನ್ನುವಂಥ ಒಂದು ಭಾವನೆ. ಸೊ ಆ ಥರ ನಾನಿಲ್ಲಿ ರಾಜಕೀಯದ ಬಗ್ಗೆ ಮಾತಾಡೋದಕ್ಕೆ ಬರ್ತಾ ಇಲ್ಲ. ಸುಮಾರು ಫಾರಿನರ್ಸ್ ಎಲ್ಲ ಬಂದು ನಮ್ಮ ಇಂಡಿಯಾ ಮೇಲೆ ರಿಸರ್ಚ್ ಮಾಡಿ ಹೋಗಿದ್ದಾರೆ. ಅದನ್ನು ನೋಡಿದಾಗ ನಮಗೆ ಬೇಸರ ಆಗುತ್ತೆ. ಯಾಕೆಂದರೆ ಈ ಗಂಗಾ ರಿವರ್ ಬಗ್ಗೆನೇ ನೋಡೋದಾದರೆ ಜನರು ಇಷ್ಟೊಂದು ಬ್ಲೈಂಡ್ ಆಗಿ ಹೇಗೆ ಈ ಥರ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಬಂದು ಯಾವುದು ಕರೆಕ್ಟಾಗಿಲ್ಲ. ಯಾರೋ ಒಬ್ಬರು ಹಾಗೆ ಮಾಡಿದ್ರು ಅಂದರೆ ಇವರು ಅದೇ ಬ್ಲೈಂಡ್ ಫೋಲ್ಡೆಡ್ ಆಗಿ ಅದೇ ರೀತಿ ಮಾಡೋರ ಸಂಖ್ಯೆ ಜಾಸ್ತಿ ಇದೆ. ನಾನೀಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋನಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು 4 ಜನ ಯಂಗ್ ಹುಡುಗರು ಬಂದು ಒಂದು ಕ್ರೌಡೆಡ್ ಆಗಿರುವಂಥ ಒಂದು ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಎಲ್ಲರೂ ದೇವ್ರಿಗೆ ನಮಸ್ಕಾರ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಇವರು ಯಾವುದೋ ಒಂದು ಆಬ್ಜೆಕ್ಟನ್ನು ಮುಟ್ಬಿಟ್ಟು ಅದನ್ನು ಒಂದು ದೇವರು ಅಂದ್ಬಿಟ್ಟು 4 ಜನ ಕಂಟಿನ್ಯೂಸ್ ಆಗಿ ಅದು ಮುಟ್ಕೊಂಡು ಹೋಗ್ತಾರೆ. ಹಿಂದೆ ಬರುವಂಥ ಎಲ್ಲ ಜನರು ಅದೇ ರೀತಿಯಾಗಿ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಯಾಕೆ, ಏನು, ಹೇಗೆ ಅಂತ ಪ್ರಶ್ನೆ ಮಾಡೋರ ಸಂಖ್ಯೆ ತುಂಬ ಕಡಿಮೆ. ಓಕೆ, ಒಂದು 4 ಜನ ಮುಟ್ಟಿದ್ರು ಅಂದರೆ ನಮಗೂ ಒಳ್ಳೇದಾಗುತ್ತೆ ಅಂದರೆ ನಾವು ಅದನ್ನು ಮುಟ್ಟೋಣ, ನಮಗೂ ಒಳ್ಳೇದಾಗುತ್ತೆ ಅಂತ. ಅದೇ ರೀತಿ ಒಳ್ಳೇದಾಗುತ್ತೆ, ನಮಗೆ ಒಳ್ಳೇದಾಗಬೇಕು, ನಾನು ಚೆನ್ನಾಗಿರಬೇಕು ಅನ್ನೋದು ಒಂದು ಅಭಿಪ್ರಾಯದಿಂದ ಮಾಡೋದು ಕರೆಕ್ಟೇ. ಬಟ್ ನೀವು ಮಾಡೋ ಒಂದು ಒಳ್ಳೆಯ ವಿಷಯ ಬಂದು ನಿಮಗೆ ಮಾತ್ರ ಒಳ್ಳೇದಾಗದೆ ಸಮಾಜಕ್ಕೂ ಒಳ್ಳೇದಾಗಿರಬೇಕು. ಸಮಾಜಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಬರದೇ ಇರಬೇಕು ಅಂಥ ಒಂದು ವಿಷಯ ಆಗಿದ್ದರೆ ಅದು ಒಳ್ಳೆಯದು. ಯಾಕೆಂದರೆ ನೀವು ಯಾವುದೋ ಒಂದು ಕಾಡಲ್ಲಿ ಬದುಕ್ತಾ ಇಲ್ಲ, ನೀವು ಒಂದು ಸೊಸೈಟಿನಲ್ಲಿ ಬದುಕ್ತಾ ಇದ್ದೀರಾ. ಸೊಸೈಟಿ ಅಂದರೆ ನಿಮ್ಮ ಥರನೇ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಬದುಕ್ತಾ ಇದ್ದಾರೆ. ಅವ್ರಿಗೂ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಆ ಥರ. ಓಕೆ, ಇವತ್ತಿನ ಕಂಟೆಂಟ್ ಸ್ವಲ್ಪ ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಸವನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡುವಂಥ ಕಲೆಯನ್ನು ಕಲ್ತ್ಕೊಳ್ಳೋಣ. ಅಷ್ಟೇ ಇವತ್ತಿನ ಕಂಟೆಂಟ್. ಥ್ಯಾಂಕ್ ಯು. ನಮಸ್ಕಾರ.